ಗಂಡಸರು ಕೆಲಸ ಮಾಡೋರಿಗೆ ಅಷ್ಟು ಕೆಮಿಕಲ್. ಆಪ್ರಾನ್ ಹಾಕೊಂಡು ಕಂಪ್ಲೀಟ್ ಮಾಸ್ಕ್ ಹಾಕೊಂಡು ಒಳಗಡೆ ನೀವು ಬಯೋಕಾನ್ಸ್ ಎಂಜಿನ್ ಕಂಪ್ನಿ ಒಳಗಡೆ ಹೋಗ್ಬೇಕಂದ್ರೆ ಒಂದು ಚೂರು ಸ್ಕಿನ್ ಓಪನ್ ಮಾಡಕ್ ಬಿಡಲ್ಲ, ಅಷ್ಟು ಡೇಂಜರಸ್ ಗಾಳಿ ಇರುತ್ತಂತಲ್ಲಿ. ಯಾರಾದರೂ ಹೋಗಿ ವಿಸಿಟ್ ಮಾಡ್ತೀರಿ ಅಂದರೆ ವಿಸಿಟ್ ಮಾಡಿ. ಇನ್ನು ದೇಹಕ್ಕೆ ಒಳಗಡೆ ತೊಗೊಂಡ್ರೆ ಹೆಂಗಾಗಲ್ಲ ಅದರಿಂದ. ನಾನು ಹುಬ್ಳಿನಲ್ಲಿ ಮೊನ್ನೆ ಒಂದು 6 ತಿಂಗಳು 1 ವರ್ಷದ ಹಿಂದೆ 21 ವರ್ಷದ ಹುಡುಗಿಗೆ 2 ಕಿಡ್ನಿ ಡ್ಯಾಮೇಜು. ಅಲರ್ಜಿಗೆ ಮೆಡಿಸಿನ್ಸ್ 1.5 ವರ್ಷ ತೊಗೊಂಡಿದ್ದಾಳೆ ಹುಡುಗಿ, 2 ಕಿಡ್ನಿ ಹಾಳಾಗಿದೆ. ಅತಿಯಾದ ಮೆಡಿಸಿನ್ಸ್ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಲಿವರ್ ಮತ್ತು ಕಿಡ್ನಿ ಕೂಡ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಈ ಜಪಾನ್ ಕಂಟ್ರಿನಲ್ಲಿ, ಚೈನಾ, ಕೊರಿಯಾನಲ್ಲಿ ಅತಿಯಾದ ಮೆಡಿಸಿನ್ಸ್ ಬಳಸೋದನ್ನ ಬ್ಯಾನ್ ಮಾಡಿದ್ದಾರೆ. ಕೆಲವು ಮೆಡಿಸಿನ್ಸ್ ಬ್ಯಾನ್ ಇದೆ ಅಲ್ಲಿ, ನಮ್ಮಲ್ಲಿ ಇನ್ನೂ ಕೂಡ ಇದೆ. ಸಾಕಷ್ಟು ಜನ ಡಾಕ್ಟರ್ಸ್ಗಳಿಗೆ ಗೊತ್ತಿದೆ ಇದನ್ನ ಕೊಟ್ರೆ ಇಂಡೈರೆಕ್ಟ್ ಆಗಿ ಕಿಡ್ನಿ ಲಿವರ್ ಕ್ಯಾನ್ಸರ್ ಬರುತ್ತಂತ, ಆದ್ರೂ ಕೂಡ ನಾವು ಬಳಸ್ತಾ ಇದೀವಿ. ಯಾಕೆ ಅಂದ್ರೆ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಅದರಿಂದ ದುಡ್ಡು ಜಾಸ್ತಿ ಬರುತ್ತೆ. ಯಾಕಂದ್ರೆ ಪೈಸಾ ವ್ಯಾಲ್ಯೂನಲ್ಲಿ ಒಂದು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಮೆಡಿಸನ್, ಅದು ನಿಮಗೆ 1000ದಿಂದ 1,00,000 ರೂಪಾಯಿ ಮಾರಾಟ ಆಗುತ್ತೆ. ಇದೊಂದು ದೊಡ್ಡ ಜಾಲ. ಇದನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಇದನ್ನ ಏನಾದರೂ ಚೇಂಜ್ ಮಾಡ್ತೀನಿ ಅಂದ್ರೆ ನಾವೆಲ್ಲರೂ ಕೂಡ ಮೆಂಟಲ್ ಹಾಸ್ಪಿಟಲ್ಗೆ ಹೋಗ್ಬೇಕಾಗುತ್ತೆ. ಜಗತ್ತನ್ನ ಚೇಂಜ್ ಮಾಡ್ತೀನಿ ಅಂದ್ರೆ ಜಗತ್ತನ್ನ ಬಿಡಿ, ನಿಮ್ಮ ಮನೇಲಿರೋ ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳಲ್ಲ. ಜಗತ್ತನ್ನ ಬೇಡ, ಹೊರಗಡೆ ಹೋಗೋದು ಬೇಡ, ಮನೇಲಿರೋರು ಕೇಳಲ್ಲ ನಮ್ಮ ಮಾತು. ಜಗತ್ತನ್ನ ಹೆಂಗೆ ಚೇಂಜ್ ಮಾಡ್ತೀರ? ನಾನು ಮಾತ್ರ ಆದಷ್ಟು ಅವಾಯ್ಡ್ ಮಾಡೋ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ನನ್ನ ದೇಹವನ್ನ ಪೋಷಕಾಂಶದ ಮೂಲಕ ಸರಿಯಾಗಿ ಇಟ್ಕೊಳ್ಳೋದು. ಈಗ ಅಲ್ಟಿಮೇಟ್ಲಿ ನಾವು ಮೆಡಿಸಿನ್ಸ್ ತಗೊಳ್ತೀವಿ. ಮೆಡಿಸಿನ್ಸು ನಿಮಗೆ ಕಾಯಿಲೆ ಬಂದಿದೆ, ಕಾಯಿಲೆ ಬರೋದಕ್ಕೆ ಏನು ಕಾರಣ? ಯಾವುದೋ ಒಂದು ದೇಹದಲ್ಲಿ ಬೇಡದೇ ಇರ್ತಕ್ಕಂಥ ಪದಾರ್ಥ ಸೇರ್ಕೊಂಡಿದೆ, ಬೇಕಾಗಿರೋ ಪದಾರ್ಥ ಕಡಿಮೆ ಆಗಿದೆ. ಮೆಡಿಸಿನಿಂದ ಅದು ಸರಿ ಆಗುತ್ತಾ? ನೋ. ಬಂದಿರತಕ್ಕಂಥ ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗಸ್ನ ವೀಕ್ ಮಾಡೋದಕ್ಕೋಸ್ಕರ ಮೆಡಿಸಿನ್ ಸಹಾಯ ಮಾಡುತ್ತೆ ಹೊರತು ನಿಮಗೆ ಕಡಿಮೆ ಆಗಿರ್ತಕ್ಕಂಥ ಪೋಷಕಾಂಶವನ್ನು ಫುಲ್ಫಿಲ್ ಮಾಡಲ್ಲ. ದೇಹವನ್ನ ಶುದ್ಧೀಕರಣ ಮಾಡೋದು ಬಹಳ ಕಷ್ಟ. ಇವತ್ತು ನಾವು ಮೆಡಿಸಿನ್ಸ್ನ ಜಾಸ್ತಿ ಬಳಸ್ತಾ ಇದೀವಿ. ಇನ್ನು 7ನೇದು ಬಹಳ ದೊಡ್ಡ ಒಂದು ಮೆಸೇಜ್ ಏನಂದ್ರೆ, ಯಾಕೆ ಇವತ್ತಿನ ಮಕ್ಕಳಲ್ಲಿ ಜೆನೆಟಿಕಲಿ ಚೇಂಜಸ್ ಹುಡ್ತಾ ಇದ್ದಾರೆ? ಮಕ್ಕಳು ಬ್ರೈನ್ ಡೆವಲಪ್ ಆಗ್ತಾ ಇಲ್ಲ, ಹೈಟ್ ವೇಟ್ ಆಗ್ತಾ ಇಲ್ಲ, ಚಿಕ್ಕ ವಯಸ್ಸಿನಲ್ಲಿ ಕಿಡ್ನಿ, ಹಾರ್ಟಲ್ಲಿ ಹೋಲು. ಇದಕ್ಕೇನು ಕಾರಣ? ಪ್ರತಿ ವರ್ಷ 40,000ದಿಂದ 80,000 ಅಂಗಾಂಗ ನ್ಯೂನ್ಯತೆ ಇರ್ತಕ್ಕಂಥ ಮಕ್ಕಳು ಹುಡ್ತಾರಂತೆ. ಅದಕ್ಕೆ ಕಾರಣ ತಂದೆ ತಾಯಿ, ಬೇರೆ ಯಾರು ಅಲ್ಲ. ಆ ಮಗು ಶಾಪಗ್ರಸ್ತ ಅಲ್ಲ. ತಂದೆ ತಾಯಿ ಮಾಡಿರ್ತಕ್ಕಂಥ ಮಿಸ್ಟೇಕ್ ಏನಂದ್ರೆ, ತಾಯಿ ಹತ್ರ ಪೋಷಕಾಂಶ ಇಲ್ಲ, ತಂದೆ ಜೀನ್ಸು ಸರಿ ಇಲ್ಲ ಅಂದ್ರೆ ಮಗು ಅಂಗಾಂಗ ನ್ಯೂನ್ಯತೆಯಿಂದ ಹುಟ್ಟೋದು ಸಾಧ್ಯ. ಅದ್ರಲ್ಲಿ ಡೌಟೇ ಇಲ್ಲ. ತಾಯಿ ಏನು ಆಹಾರ ಸೇವನೆ ಮಾಡ್ತಾಳೆ ಬಹಳ ಮುಖ್ಯ ಆಗುತ್ತೆ. ನಾನು ಅದಕ್ಕೆ ಹೇಳ್ತಿರ್ತೀನಿ, ನೆಕ್ಸ್ಟ್ ಜನರೇಷನ್ ಹಾಳಾಗಬಾರ್ದು ಅಂದ್ರೆ ನೀವು ಯಾರಾದ್ರೂ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಾ ಇದ್ರಿ ಅಂದ್ರೆ ಪ್ರಾಪರ್ ನ್ಯೂಟ್ರಿಷನ್ ತಿಂದು ಪ್ಲಾನ್ ಮಾಡಿ. ಇಲ್ಲ ಅಂದ್ರೆ ಆ ಮಗು ಜೀವನ ಪೂರ್ತಿ ಕಷ್ಟ ಅನುಭವಿಸ್ಬೇಕಾಗತ್ತೆ. ಸೊ ಅದರಲ್ಲಿ ಇದು ಒಂದು ರೀಸನ್, ಸ್ಟ್ರಾಂಗ್ ರೀಸನ್ ರಿಸರ್ಚ್ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ನೋಡ್ಬೋದು. 2005ರಲ್ಲಿ ನ್ಯೂ ಬಾರ್ನ್ ಬೇಬಿ, ಜಸ್ಟ್ 1 ತಿಂಗಳಾಗಿದೆ ಈ ಮಗುವಿಗೆ ಹುಟ್ಟಿ, 280 ಟಾಕ್ಸಿಕ್ ಕೆಮಿಕಲ್ಸ್ಗಳು ಮಗುವಿನ ರಕ್ತದ ಒಳಗಡೆ. ಈಗ ತಾನೇ ಹುಟ್ಟಿರೋ ಮಗು ಗಾಳಿ ಮಾತ್ರ ಸೇವನೆ ಮಾಡ್ತದೆ, ಊಟ ಸೇವನೆ ಮಾಡ್ತಲ್ಲ, ಏನೂ ಸೇವನೆ ಮಾಡ್ತಲ್ಲ. ಆ ಮಗುವಿನ ರಕ್ತದ ಒಳಗಡೆ 280 ವಿಷಕಾರಿ ಪದಾರ್ಥಗಳು ಎಲ್ಲಿಂದ ಹೋಯ್ತು? ತಾಯಿಯ ದೇಹದಿಂದ ಮಗುವಿಗೆ ಹೋಗ್ತಾ ಇದೆ. ಹೆಂಗ್ ಬದುಕಬೇಕದು? ಅದಕ್ಕೆ ಅವ್ರು ಹೇಳ್ತಾರೆ, ಡಿಟಾಕ್ಸಿಫೈಯರ್ ಡೈ, ಗಾಳಿ, ನೀರು, ಮಣ್ಣು ಎಲ್ಲವೂ ಕೂಡ, ಇವನ್ ದೇಹವೂ ಕೂಡ ನಾವೇನ್ ಮಾಡಿದೀವಿ? ಕಲುಷಿತ ಮಾಡಿದೀವಿ. ಶುದ್ಧ ಮಾಡ್ಕೊಳ್ಳಿ ದೇಹವನ್ನ, ಪೋಷಕಾಂಶಗಳನ್ನ ತಗೊಳ್ಳಿ. ಇಲ್ಲ ಅಂದ್ರೆ ಬದುಕೋದು ಬಹಳ ಕಷ್ಟ. ಮನುಷ್ಯ ಬೇಗ ಸಾಯ್ಬೇಕಾಗತ್ತೆ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಾಕ್ತಾ ಇದೀವಿ. ನಾವೆಲ್ಲರೂ ಕೂಡ ಆರೋಗ್ಯವೇ ಭಾಗ್ಯ ಅಂತ ಹಿಂದಿನ ಕಾಲದಿಂದ ಹೇಳ್ಕೊಂಡು ಬಂದಿದೀವಿ. ಯಾಕೆ ಆರೋಗ್ಯ ಭಾಗ್ಯ ಅಂದ್ರೆ, ನೀವು ದುಡ್ಡು ಸಂಪಾದನೆ ಮಾಡಬಹುದು, ನಿಮ್ಮ ಹಾರ್ಟು, ಕಿಡ್ನಿ ಸಂಪಾದನೆ ಮಾಡೋಕ್ಕಾಗಲ್ಲ, ಲಿವರ್ ಸಂಪಾದನೆ ಮಾಡೋಕ್ಕಾಗಲ್ಲ. ಸೊ ಅಲ್ಟಿಮೇಟ್ಲಿ ಆರೋಗ್ಯ ಯಾಕೆ ಮುಖ್ಯ ಅಂದ್ರೆ, ಈ ಪ್ರಾಡಕ್ಟ್ ಯಾಕೆ ಮುಖ್ಯ ಅಂದ್ರೆ, ವೆಸ್ಟೀಜ್ಗೆ ಯಾಕೆ ನಾವು ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ, ಈ ನಮ್ಮ ದೇಹವನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಅಂದ್ರೆ ಇದು ಪ್ರಾಡಕ್ಟ್ ನಮಗೆ ತುಂಬಾ ಸಹಾಯ ಮಾಡುತ್ತೆ. ಯಾವ ದೇಹದಲ್ಲಿ ಪೋಷಕಾಂಶದ ಕೊರತೆಯಿಂದ ಮಕ್ಕಳು ಯಾವ ತರ ಹುಡ್ತಾರೆ ಅಂದ್ರೆ, ಜಸ್ಟ್ ನೀವೆಲ್ಲರೂ ನೋಡ್ಬೋದು, ಈ ಮಗುವಿಗೆ ಸ್ಪೈನಲ್ ಕಾರ್ಡ್ ಇಲ್ಲ, ಮೇಲ್ಗಡೆ ಕಾಣ್ತದಲ್ಲ, ಆ ಮಗು ಬೆನ್ನು ಹುರಿ ಇಲ್ಲ. ಯಾರ ಕಾರಣ? ಈ ಮಗು ಕ್ಯಾನ್ಸರ್, ಈ ಮಗುವಿನ ಕತ್ತು ಮಾತ್ರ ಅಳ್ಳಾಡುತ್ತೆ, ಆ ಮಗುವಿನ ಕಣ್ಣು ಮಾತ್ರ ಅಳ್ಳಾಡುತ್ತೆ, ಬೇರೆ ಯಾವ ಬಾಡಿ ಪಾರ್ಟ್ ಕೂಡ ವರ್ಕ್ ಆಗಲ್ಲ. ಚಿಕ್ಕ ಮಕ್ಕಳು ಇವರೆಲ್ಲರೂ ಕೂಡ ನೀವು ಹೇಳ್ಬೋದು ಅಂದ್ರೆ ಬೇರೆ ಬೇರೆ ಕಡೆ ತೋರಿಸ್ತಾ ಇದ್ರೆ ಅಂತ. ಇದೇ ವೆಸ್ಟೇಜ್ ಅಲ್ಲಿರೋ ಒಬ್ಬ ವ್ಯಕ್ತಿ, ನಮ್ ಡಿಸ್ಟ್ರಿಬ್ಯೂಟರ್ಗೆ 3ನೇ ಮಗನ ಸ್ಪೈನಲ್ ಕಾರ್ಡ್ ಇಲ್ಲ.
ಇವತ್ತು ಕೂಡ ಕಷ್ಟ ಅನುಭವಿಸ್ತಾರೆ. ಇದಕ್ಕೆ ಕಾರಣ ಪೋಷಕಾಂಶದ ಕೊರತೆಯಿಂದ. ಸೊ ನಾವೆಲ್ಲರೂ ಕೂಡ ಯಾಕೆ ಥ್ಯಾಂಕ್ಸ್ ಹೇಳಬೇಕು ವೆಸ್ಟೀಜ್ಗೆ ಅಂದ್ರೆ ನಮ್ಮಲ್ಲಿ ಅದ್ಭುತವಾದ ಪ್ರಾಡಕ್ಟ್ಸ್ಗಳಿದೆ ನಮ್ಮ ದೇಹವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ. ಹಾಗಾಗಿ ಈ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಯಾರು ತಿನ್ಬೇಕು ಅಂದ್ರೆ ಚೆನ್ನಾಗಿರೋನು ಚೆನ್ನಾಗಿರ್ಬೇಕಂದ್ರೆ ತಿನ್ಬೇಕು. ಪೇಷಂಟ್ ಆಗಿರೋನು ತಗೊಂಡ್ರೆ ರಿಸಲ್ಟ್ ಬರುತ್ತೋ ಸೆಕೆಂಡರಿ. ಚೆನ್ನಾಗಿರೋನು ಪೇಷಂಟ್ ಆಗಬಾರ್ದು ಅಂದ್ರೆ ಇವತ್ತಿನಿಂದನೇ ನಾವು ತಿನ್ಬೇಕಾಗತ್ತೆ. 2 ಕಿಡ್ನಿ ಹಾಳಾಗಿ ಹೋಗಿದೆ, ಅವಾಗ ಹೋಗಿ ಪ್ರಾಡಕ್ಟ್ ಕೊಡ್ತೀರಾ ಅಂದ್ರೆ ಯೂಸ್ ಇಲ್ಲ. 4 ಸ್ಟೇಜ್ ಕ್ಯಾನ್ಸರ್ ಬಂದಿದೆ, ಅವಾಗ ಕೊಡ್ತೀರಾ ಯೂಸ್ ಇಲ್ಲ. ಬರಕ್ಕಿನ ಮುಂಚೆ ನಿಮ್ ದೇಹದಲ್ಲಿ ಏನಾದ್ರೂ ಡಿಟಾಕ್ಸಿಫಿಕೇಶನ್ ಮಾಡಬೇಕು, ನ್ಯೂಟ್ರಿಷನ್ ಗ್ಯಾಪ್ ನ ಫುಲ್ಫಿಲ್ ಮಾಡ್ಬೇಕಂದ್ರೆ ಇವತ್ತಿನಿಂದನೇ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಅದನ್ನ ನಾವೆಲ್ಲರೂ ಅನ್ಕೊಂಡಿದೀವಿ ಒಂದ್ಸತಿ ತಗೊಂಡ್ರೆ ಲೈಫ್ ಪೂರ್ತಿ ಇರುತ್ತೆ ಅಂತ. ಸಾಕಷ್ಟು ಜನ ಇದೇ ಕ್ವಶನ್ ಕೇಳ್ತಾರೆ, ಎಷ್ಟ್ ತಿಂಗಳು ತಗೊಳ್ಬೇಕು ಅಂತ. ಎಷ್ಟ್ ತಿಂಗಳು ಊಟ ಮಾಡ್ತೀವಿ ನಾವು? 1 ತಿಂಗಳು, 2 ತಿಂಗಳು, 3 ತಿಂಗಳು, ಸಾಯೋವರೆಗೂ ತಿಂತೀವ. ಯಾಕೆ? ಶಕ್ತಿ ಬೇಕು. ಇದು ಆಹಾರ, ಇದು ಮೆಡಿಸನ್ ಅಲ್ಲ. ಇನ್ನು ಕೆಲವರಿಗೆ ಕ್ವಶನ್ ಕೇಳ್ತಾರೆ, ಎಷ್ಟು ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ ಅಂತ, ಗ್ಯಾರಂಟಿ ಕೊಡ್ತೀರಾ ಅಂತ. ನಾನು ಒಂದೇ ಒಂದು ಗ್ಯಾರಂಟಿ ಕೊಡ್ತೀನಿ, ಹುಟ್ಟಿರೋನ್ ಸಾಯ್ತಾನೆ. ಆ ಗ್ಯಾರಂಟಿ ಬಿಟ್ರೆ ಬೇರೆ ಯಾವ ಗ್ಯಾರಂಟಿ ಇಲ್ಲ ಭೂಮಿ ಮೇಲೆ. ಹುಟ್ಟಿರೋನ್ ಸಾಯ್ತಾನೆ 100%, ಅದು ಒಂದೇ ಗ್ಯಾರಂಟಿ. ಕೆಲವರಿಗೆ 1 ತಿಂಗಳಲ್ಲಿ, 15 ದಿನದಲ್ಲಿ, 3 ತಿಂಗಳು, 6 ತಿಂಗಳು, ಕೆಲವರಿಗೆ ರಿಸಲ್ಟೇ ಬರಲ್ಲ. ಕಾರಣ ಇದು ಆಹಾರ, ಇದು ಮೆಡಿಸನ್ ಅಲ್ಲ. ನಿಮ್ ತಾಯಿ ರಾಗಿ ಮುದ್ದೆ ಮಾಡಿದಾಗ, ಬಸ್ಸಾರು ಮಾಡಿದಾಗ ಇದನ್ನ ತಿಂದ್ರೆ ನಾನು